ರಾಯರೆಡ್ಡಿಯವರು ಹೇಳಿ ನೆಕ್ಸ್ಟ್ ಹೇಳಿದರು, ನೀವು ಯಾಕೆ ಅದಷ್ಟು ಸೀರಿಯಸ್ ಆಗಿ ತೊಗೊಳ್ತಾ ಇರೋ ಹೇಳೋಂಥ ಮಾತು ಕೂಡ ಅವ್ರು ಹೇಳಿದ್ದಾರೆ. ಅದರಿಂದ ಅಲ್ಲಿಗೆ ಮುಗಿಯಿತು ಅದು. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಯಾಕೆ ಸೀರಿಯಸ್ ಆಗಿ ತೊಗೊಳ್ತೀರ ನನ್ನ ಪ್ರಶ್ನೆ, ಅವರು ನನ್ನ ಮಾತುಗಳನ್ನು ಹೇಳಿದ್ದಾರೆ. ಸರ್, ಕಳೆದ 2 ವರ್ಷದಿಂದ ನಿಗಮ ಮಂಡಳಿಗಳು ನೆನೆಗುದಿ ಬಿದ್ದಿದ್ದಾವೆ. ಈಗಾಗಲೇ ಇದು ಸಚಿವರ ಒಂದು ಪುನರ್ರಚನೆ ಬಗ್ಗೆ ಚರ್ಚೆ ನಡೀತದೆ. ಏನಾಗ್ತದೆ ಸರ್ ಅದು? ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಆಲ್ರೆಡಿ ಮಾಡಾಗಿದೆ. ಯಾರು ಮಾಡಿಲ್ಲ ಅಂತ ಹೇಳಿದ್ದಾರೆ. ಸುಮಾರು 40 ಜನ ಡೈರೆಕ್ಟರ್ಸ್ ಅಲ್ಲ 40 ಜನ ಚೇರ್ಮನ್ಸ್ನ ಪಾರ್ಟಿ ವರ್ಕರ್ಸ್ನ ಮಾಡಿದ್ದಾರೆ, ಮಿಕ್ಕಿದ MLAಗಳು ಮಾಡಿದ್ದಾರೆ. ಡೈರೆಕ್ಟರ್ಸ್ನ ಮಾಡಬೇಕಾಗಿದೆ. ಮತ್ತು ಲೋಕಲ್ ಕಮಿಟೀಸ್ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿ ವೈಸ್ ಜಿಲ್ಲಾ ಕಮಿಟಿಗಳೆಲ್ಲ ಮಾಡಾಗಿದೆ, ಗ್ಯಾರಂಟಿ ಕಮಿಟಿಗಳು ಮಾಡಾಗಿದೆ. ಇನ್ನು ಡೈರೆಕ್ಟರ್ಸು ಒಂದೊಂದು ಕ್ಷೇತ್ರಕ್ಕೆ 3 ಜನನೋ 5 ಜನನೋ ಡೈರೆಕ್ಟರ್ ಮಾಡೋಂಥ ಕೆಲಸ ಈಗಾಗಲೇ ಅದು ಚರ್ಚೆ ಆಗಿದೆ. ಬಹುಶಃ ಇನ್ನೊಂದು 10 ದಿವಸ ಅಲ್ಲಿ ಆ ಡೈರೆಕ್ಟರ್ಸು ಮತ್ತು ಮಿಕ್ಕಿದ ಚೇರ್ಮನ್ಗಳನ್ನು ನೇಮಕ ಮಾಡ್ತಾರೆ. ಆ್ಯಸ್ ಫಾರ್ ಎಕ್ಸ್ಪ್ಯಾನ್ಷನ್ ಇಸ್ ಕನ್ಸರ್ಡ್, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನವಂಬರ್ ತಿಂಗಳಲ್ಲಿ ಆಗುತ್ತೆ. ಯಾರೋ ಮಿನಿಸ್ಟ್ರಿಯಲ್ಲಿ ಬಿಡ್ತಾರೆ, ಅವ್ರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ. ಯಾವ ಸಚಿವರು? ಅದನ್ನು ನಾನು ನೋಡಲಿಲ್ಲ. ಪತ್ರಿಕೆ ಇವತ್ತು ಬಂದಿದೆಯಾ? ಅದು ಗೊತ್ತಿಲ್ಲ. ಅಂತಿಮವಾಗಿ ಖರ್ಗೆ ಸಾಹೇಬ್ ನೋಡಿ, ಕಾಂಗ್ರೆಸ್ ಅಧ್ಯಕ್ಷರು ನಮಗೆ ಒಂದು ಗೈಡ್ಲೈನ್ಸ್, ರೂಲ್ಸ್ ಮತ್ತು ಅಪ್ಪಣೆ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ಬಗ್ಗೆ ಆಗಲಿ KPCC ಪ್ರೆಸಿಡೆಂಟ್ ಬಗ್ಗೆ ಮಾತಾಡಬಾರ್ದು ಅಂತ. ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇರ್ತಾರೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇರುತ್ತೆ, ಆ ಒಂದು ಗ್ರೂಪ್ ಬೇರೆ ಇರುತ್ತೆ ಎಲ್ಲ. ಇದು ನಮ್ಮದು ಡೆಮಾಕ್ರೆಟಿಕ್ ಪಾರ್ಟಿ. BJP ಥರ ನರೇಂದ್ರ ಮೋದಿಯವರ ಪಾರ್ಟಿ ಅಲ್ಲ. ಅವರು ಒಂದು ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ಆಗುತ್ತೆ. ನಮ್ಮಲ್ಲಿ ಚರ್ಚೆ ಆಗುತ್ತೆ, ವಿಶ್ಲೇಷಣೆ ಆಗುತ್ತೆ. ನೋಡಿ ಅವರು ದೊಡ್ಡತನ, ಕಾಂಗ್ರೆಸ್ ಪ್ರೆಸಿಡೆಂಟ್ ಅಧ್ಯಕ್ಷ ದೊಡ್ಡತನ ನೋಡಿ ಖರ್ಗೆ ಸಾಹೇಬ್ರದ್ದು. ಅವ್ರು ಹೇಳ್ಬೋದಾಯ್ತು, ನಾನೇ ಪ್ರೆಸಿಡೆಂಟ್, ನಾನು ತೀರ್ಮಾನ ಮಾಡ್ತೀವಿ. ಅವ್ರು ಹೇಳಿದ್ರು, ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ. ವಿ ಹ್ಯಾವ್ ಎ ಡೆಮಾಕ್ರಸಿ ಇನ್ ಕಾಂಗ್ರೆಸ್ ಪಾರ್ಟಿ, ನಾಟ್ ಡಿಕ್ಟೇಟರ್ಶಿಪ್. ಡಿಕ್ಟೇಟರ್ಶಿಪ್ BJPಲಿದೆ, ನರೇಂದ್ರ ಮೋದಿ ಪಕ್ಷದಲ್ಲಿ. ಅದು ಅವರ ವೈಯಕ್ತಿಕ ಹೇಳಿಕೆ. ಅದ್ರ ಬಗ್ಗೆ ನಾನು ನಮ್ಮ RSS ಮುಖ್ಯದ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅದು ಅವರ ಆಂತರಿಕ ವಿಚಾರ. ಅವ್ರದ್ದೇ ಆ ಸಂಘಟನೆಯ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಅವರು ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನರೇಂದ್ರ ಮೋದಿಯವ್ರು ನೀವು 75 ಆಗ್ತಾ ಇರ, ನೀವು ಬಿಡಬೇಕು ಅಂತ ಹೇಳೋದು ಮಾತು ಭಗವತ್ ಹೇಳಿದ್ದಾರೆ. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಯಾಕೆ ಹೇಳಿದ್ರು? ನಮಗೆ ಅಲ್ಲ, ಭಗವತ್ ಅವ್ರಿಗೆ ಒಳ್ಳೆ ವಿಚಾರ. ಅವರೇ ಹೇಳಿರೋದು ಅಂದರೆ ಏನು ಹೇಳಿದ್ರೆ, ನರೇಂದ್ರ ಮೋದಿ ನೀವು ಬಿಟ್ಟು ಹೋಗಿ 75 ವರ್ಷ ಆದಮೇಲೆ ನೀವು ಬೇರೆ ಅವಕಾಶ ಮಾಡ್ಕೊಡಿ ಅಂತ ನಾವು ಹೇಳಿರಲ್ಲ, ಅವ್ರು ಹೇಳಿರೋದು ಭಗವತ್ ಅವರು. ನೋಡಿ, ನಮ್ಮದೊಂದು ಹೈಕಮಾಂಡ್ ಬೇಸ್ಡ್ ಪಾರ್ಟಿ. ಇವಾಗಲ್ಲ, 138 ವರ್ಷ ಇದು ಇತಿಹಾಸ ಇದೆ. ಯಾವತ್ತೂ ಕೂಡ ನಮ್ಮಲ್ಲಿ ಒಂದು ಡೆಮಾಕ್ರಸಿಯಲ್ಲಿ ಮಾತಾಡೋಕ್ಕೆ ಕೆಲವು ಅವಕಾಶಗಳು ಕೊಡ್ತಾರೆ, ಇಲ್ಲ ಅಂತ. ಅದು ಕೂಡ ಸೀಮಿತ ಒಂದು ಇರುತ್ತೆ. ಆದರೆ ಅದನ್ನು ಬಿಟ್ಟು ಪಕ್ಷ ಹೈಕಮಾಂಡ್ ತೀರ್ಮಾನ ತೊಗೊಳುತ್ತೆ ಯಾರೇನು ಮಾಡಬೇಕಂತ. ನಾವೆಲ್ಲ ಕಾಂಗ್ರೆಸ್ ಟಿಕೆಟ್ ಎಲೆಕ್ಟ್ ಆಗಿ ಬಂದಿರೋರು ನಾವು. ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಬರ್ತಾರೆ ಅದರಲ್ಲಿ, ಬರೀ ಒಬ್ಬರು ಅಂತ ಇಬ್ಬರು ಅಂತ ಅಲ್ಲ. ಪಾರ್ಟಿ ಡಿಸಿಪ್ಲಿನ್ ಹ್ಯಾಸ್ ಟು ಬಿ ಮೇಂಟೈನ್. ಅದರಿಂದ ಅದರಲ್ಲಿ ಆ ವಿಚಾರ ಅವ್ರು ಏನು ಹೇಳಿದ್ರು, ನಾವೆಲ್ಲ ಕಾಂಗ್ರೆಸ್ನವರು ಅಂತ. ಡೆಫಿನೆಟ್ಲಿ ಆಲ್ ಕಾಂಗ್ರೆಸ್ ಮ್ಯಾನ್. ಅದರಿಂದ ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ನೋಡಿ, 2ನೇ ಬಾರಿ ಹೇಳ್ತಾನೆ ಖರ್ಗೆ ಸಾಹೇಬ್ರು ಹೇಳಿದ್ರಲ್ಲ, ಮಾತಾಡಲೇಬೇಡಿ ಅಂತ. ನೀವು ಪದೇ ನನಗೆ ಅಲ್ಲ, ಕರೆಕ್ಟ್. ನಾನು ಒಂದು ಹೇಳಿದ್ನಲ್ಲ, ಈಗ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ದಾರೆ, ಯಾವುದೋ ಈ ಪಾರ್ಟಿ ಪ್ರಮುಖ ವಿಚಾರಗಳು, ಮಹತ್ವ ವಿಚಾರಗಳ ಬಗ್ಗೆ ದಯವಿಟ್ಟು ಚರ್ಚೆ ಮಾಡಬೇಡಿ. ಮಾಡಂಗಿದ್ರೆ ನೀವು ಕೂತ್ಕೊಂಡು ಅವ್ರಿಗೆ ಮಾತಾಡಿ, ಜನರಲ್ ಸೆಕ್ರೆಟರಿ ಇರ್ತಾರೆ ಅವ್ರ ಹತ್ರ ಮಾತಾಡಿ, ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಕರ್ನಾಟಕದವ್ರು ಇದ್ದಾರೆ ಖರ್ಗೆ ಸಾಹೇಬ್ರ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ನಾವೇನು ನಮ್ಮ ಭಾವನೆಗಳೇನಿದೆ ಅದನ್ನು ಹೈಕಮಾಂಡ್ ತಿಳಿಸಿದ್ವಿ. ಒಟ್ಟಾರೆ ಯಾವುದೋ ನಿಮಗೆ ಟೆನ್ಷನ್ ಏನಿದೆ ಅಷ್ಟು ಟೆನ್ಷನ್ನು ನಮಗೇನು ಕಾಣೋದಿಲ್ಲ. ನಾವು ಒಟ್ಟಾಗಿದ್ದೀವಿ. ಸರ್ಕಾರ, ಜನ ಇವತ್ತು
ಸುಮಾರು 140 ಸೀಟ್ ಕೊಟ್ಟಿದ್ದಾರೆ. ನಾವು 5 ವರ್ಷ ಸರ್ಕಾರ ನಡೆಸ್ತೀವಿ. ಇನ್ನು 2028 ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಇದು ವಿಶ್ವಾಸ ಇತ್ತು. ಸೆಪ್ಟೆಂಬರ್ಗೆ ಮತ್ತೆ ಕ್ರಾಂತಿ ಆಗುತ್ತೆ ಅಂತೇಳಿ ನಿಮ್ಮ ಸಚಿವರು ಹೇಳಿದ್ದಾರೆ. ಅದೇ ಇದು ಭಗವತ್ ಅವ್ರದ್ದು ಕ್ರಾಂತಿ ಮಾಡ್ತಾ ಇರೋದು. ಅದೇ ಹೇಳಿರೋದು ರಾಜಣ್ಣ, ಬಿ ಜೆ ಪಿಯಲ್ಲೂ ಕ್ರಾಂತಿ ಆಗತ್ತಂತ. ಸೊ ಬಿ ಜೆ ಪಿ ಕ್ರಾಂತಿ ಅಂತ ಹೇಳಿದ್ರೆ ನರೇಂದ್ರ ಮೋದಿಯ ರಾಜೀನಾಮೆ. ನಿಮ್ಮಲ್ಲಿ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ತೋರಿಸಲ್ಲ ನಾನು. ರಾಜಣ್ಣ ಹೇಳಿದ್ದಾರೆ ಬರೀ ಕಾಂಗ್ರೆಸ್ ಬಗ್ಗೆ ಅಲ್ಲ, ಬಿ ಜೆ ಪಿಯಲ್ಲೂ ಆಗತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಕ್ರಾಂತಿ ಅದೆಲ್ಲ ಆಗೋದು. ನಮ್ಮಲ್ಲಿ ಇವಾಗ ಶಾಂತಿ ಇದೆ. ಯಾವ ಕ್ರಾಂತಿ ಆಗಲ್ಲ, ಯಾವ ಕ್ರಾಂತಿ ಆಗಲ್ಲ ನಮ್ಮಲ್ಲಿ. ನಾವೆಲ್ಲ ಇದೆ, ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗುತ್ತೆ, ವಿಶ್ಲೇಷಣೆ ಆಗುತ್ತೆ. ಅದು ಕೂಡ ನಮ್ಮ KPCC ಅದ್ರ ಬಗ್ಗೆ ಪಾರ್ಟಿ ಹೈಕಮಾಂಡ್ ತೀರ್ಮಾನ. ಸದ್ಯಕ್ಕೂ ಚರ್ಚೆ ಇಲ್ಲ. ರಾಯರೆಡ್ಡಿಯವರು ಹೇಳಿ ನೆಕ್ಸ್ಟ್ ಹೇಳಿದರು, ನೀವು ಯಾಕೆ ಅದಷ್ಟು ಸೀರಿಯಸ್ ಆಗಿ ತೊಗೊಳ್ತಾ ಇರ ಹೇಳೋಂಥ ಮಾತು ಕೂಡ ಅವ್ರು ಹೇಳಿದ್ದಾರೆ. ಅದರಿಂದ ಅಲ್ಲಿಗೆ ಮುಗಿಯಿತು. ಅದು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ, ಯಾಕೆ ಸೀರಿಯಸ್ ಆಗಿ ತೊಗೊಳ್ತೀರ ನನ್ನ ಪ್ರಶ್ನೆ, ನನ್ನ ಮಾತುಗಳನ್ನು ಹೇಳಿದ್ದಾರೆ. ಸರ್, ಕಳೆದ 2 ವರ್ಷದಿಂದ ನಿಗಮ ಮಂಡಳಿಗಳು ನೆನೆಗುದಿ ಬಿದ್ದಿದ್ದಾವೆ. ಈಗಾಗಲೇ ಇದು ಸಚಿವರ ಒಂದು ಪುನರ್ರಚನೆ ಬಗ್ಗೆ ಚರ್ಚೆ ನಡೀತದೆ. ಏನಾಗ್ತದೆ ಸರ್ ಅದ್ರ ಬಗ್ಗೆ? ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಆಲ್ರೆಡಿ ಮಾಡಾಗಿದೆ. ಯಾರು ಮಾಡಿಲ್ಲ ಅಂತ ಹೇಳಿದ್ದಾರೆ. ಸುಮಾರು 40 ಜನ ಡೈರೆಕ್ಟರ್ಸ್ ಅಲ್ಲ 40 ಜನ ಚೇರ್ಮನ್ಸ್ನ ಪಾರ್ಟಿ ವರ್ಕರ್ಸ್ನ ಮಾಡಿದ್ದಾರೆ, ಮಿಕ್ಕಿದ MLAಗಳು ಮಾಡಿದ್ದಾರೆ. ಹಾಂ, ಡೈರೆಕ್ಟರ್ಸ್ನ ಮಾಡಬೇಕಾಗಿದೆ. ಮತ್ತು ಲೋಕಲ್ ಕಮಿಟೀಸ್ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿ ವೈಸ್ ಜಿಲ್ಲಾ ಕಮಿಟಿಗಳೆಲ್ಲ ಮಾಡಾಗಿದೆ, ಗ್ಯಾರಂಟಿ ಕಮಿಟಿಗಳು ಮಾಡಾಗಿದೆ. ಇನ್ನು ಡೈರೆಕ್ಟರ್ಸು ಒಂದೊಂದು ಕ್ಷೇತ್ರಕ್ಕೆ 3 ಜನನೋ 5 ಜನನೋ ಡೈರೆಕ್ಟರ್ ಮಾಡೋಂಥ ಕೆಲಸ ಈಗಾಗಲೇ ಅದು ಚರ್ಚೆ ಆಗಿದೆ. ಬಹುಶಃ ಇನ್ನೊಂದು 10 ದಿವಸ ಅಲ್ಲಿ ಆ ಡೈರೆಕ್ಟರ್ಸು ಮತ್ತು ಮಿಕ್ಕಿದ ಚೇರ್ಮನ್ಗಳನ್ನು ನೇಮಕ ಮಾಡ್ತಾರೆ. ಆ್ಯಸ್ ಫಾರ್ ಎಕ್ಸ್ಪ್ಯಾನ್ಷನ್ ಇಸ್ ಕನ್ಸರ್ಡ್, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನವಂಬರ್ ತಿಂಗಳಲ್ಲಿ ಆಗುತ್ತೆ. ಯಾರೋ ಮಿನಿಸ್ಟ್ರಿಯಲ್ಲಿ ಬಿಡ್ತಾರೆ, ಅವ್ರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ. ಯಾವ ಸಚಿವರು? ಅದನ್ನು ನಾನು ನೋಡಲಿಲ್ಲ. ಇವತ್ತು ಪತ್ರಿಕೆ ಇವತ್ತು ಬಂದಿದೆಯಾ? ಅದು ಗೊತ್ತಿಲ್ಲ. ಅಂತಿಮವಾಗಿ ಖರ್ಗೆ ಸಾಹೇಬ್ ನೋಡಿ, ಕಾಂಗ್ರೆಸ್ ಅಧ್ಯಕ್ಷರು ನಮಗೆ ಒಂದು ಗೈಡ್ಲೈನ್ಸ್, ರೂಲ್ಸ್ ಮತ್ತು ಅಪ್ಪಣೆ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ಬಗ್ಗೆ ಆಗಲಿ KPCC ಪ್ರೆಸಿಡೆಂಟ್ ಬಗ್ಗೆ ಮಾತಾಡಬಾರ್ದು ಅಂತ. ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇರ್ತಾರೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇರುತ್ತೆ, ಆ ಒಂದು ಗ್ರೂಪ್ ಬೇರೆ ಇರುತ್ತೆ ಎಲ್ಲ. ಇದು ನಮ್ಮದು ಡೆಮಾಕ್ರೆಟಿಕ್ ಪಾರ್ಟಿ. BJP ಥರ ನರೇಂದ್ರ ಮೋದಿಯವರ ಪಾರ್ಟಿ ಅಲ್ಲ. ಅವರು ಒಂದು ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ಆಗುತ್ತೆ. ನಮ್ಮಲ್ಲಿ ಚರ್ಚೆ ಆಗುತ್ತೆ, ವಿಶ್ಲೇಷಣೆ ಆಗುತ್ತೆ. ನೋಡಿ ಅವರು ದೊಡ್ಡತನ, ಕಾಂಗ್ರೆಸ್ ಪ್ರೆಸಿಡೆಂಟ್ ಅಧ್ಯಕ್ಷ ದೊಡ್ಡತನ ನೋಡಿ ಖರ್ಗೆ ಸಾಹೇಬ್ರದ್ದು. ಅವ್ರು ಹೇಳ್ಬೋದಾಯ್ತು ನಾನೇ ಪ್ರೆಸಿಡೆಂಟ್, ನಾನು ತೀರ್ಮಾನ ಮಾಡ್ತೀನಿ. ಅವ್ರು ಹೇಳಿದ್ರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ. ವಿ ಹ್ಯಾವ್ ಎ ಡೆಮಾಕ್ರಸಿ ಇನ್ ಕಾಂಗ್ರೆಸ್ ಪಾರ್ಟಿ, ನಾಟ್ ಡಿಕ್ಟೇಟರ್ಶಿಪ್. ಡಿಕ್ಟೇಟರ್ಶಿಪ್ BJPಲಿದೆ, ನರೇಂದ್ರ ಮೋದಿ ಪಕ್ಷದಲ್ಲಿ. ಹೇಳ್ತಾ ಇದ್ದಾರೆ 55 ಮಂದಿ ಶಾಸಕರನ್ನ BJP ಹೈಜಾಕ್ ಮಾಡಿದ್ದಾರೆ. ಅದು ಅವರ ವೈಯಕ್ತಿಕ ಹೇಳಿಕೆ. ಅದ್ರ ಬಗ್ಗೆ ನಾನು ಸರ್, ಈಗ ಬಿಜೆಪಿಯಲ್ಲಿ ರಾಜಕೀಯ ನಿವೃತ್ತಿಗೆ 75 ವರ್ಷ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಕೂಡ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ. ನಮ್ಮ RSS ಮುಖ್ಯದ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅದು ಅವರ ಆಂತರಿಕ ವಿಚಾರ. ಅವ್ರದ್ದೇ ಆ ಸಂಘಟನೆಯ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಅವರು ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ನೀವು 75 ಆಗ್ತಾ ಇರ, ನೀವು ಬಿಡಬೇಕು ಅಂತ ಹೇಳೋದು ಮಾತು ಭಗವತ್ ಹೇಳಿದ್ದಾರೆ. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಯಾಕೆ ಹೇಳಿದ್ರು? ನಮಗೆ ಅಲ್ಲ, ಭಗವತ್ ಅವ್ರಿಗೆ ಒಳ್ಳೆ ವಿಚಾರ. ಅವರೇ ಹೇಳಿರೋದು. ಅಂದರೆ ಏನು ಹೇಳಿದ್ರೆ, ನರೇಂದ್ರ ಮೋದಿ ನೀವು ಬಿಟ್ಟು ಹೋಗಿ 75 ವರ್ಷ ಆದಮೇಲೆ ನೀವು ಬೇರೆ ಅವಕಾಶ ಮಾಡಿಕೊಡಿ ಅಂತ ನಾವು ಹೇಳಿರಲ್ಲ, ಅವ್ರು ಹೇಳಿರೋದು ಭಗವತ್ ಅವರು. ಹೇಳ್ತಾ ಇದ್ದಾರೆ ನಾವು DK ಶಿವಕುಮಾರ್ ನಿಷ್ಠರಲ್ಲ, ಸಿದ್ದರಾಮಯ್ಯ ನಿಷ್ಠರಲ್ಲ, ನಾವು ಕಾಂಗ್ರೆಸ್ ನಿಷ್ಠರು ಶಾಸಕರಲ್ಲ. ನೋಡಿ, ನಮ್ಮದೊಂದು ಹೈಕಮಾಂಡ್ ಬೇಸ್ಡ್ ಪಾರ್ಟಿ. ಇವಾಗಲ್ಲ, 138 ವರ್ಷ ಇದು ಇತಿಹಾಸ ಇದೆ. ಯಾವತ್ತೂ ಕೂಡ ನಮ್ಮಲ್ಲಿ ಒಂದು ಡೆಮಾಕ್ರಸಿಲಿ ಮಾತಾಡೋಕ್ಕೆ ಕೆಲವು ಅವಕಾಶಗಳು ಕೊಡ್ತಾರೆ, ಇಲ್ಲ ಅಂತ. ಅದು ಕೂಡ ಸೀಮಿತ ಒಂದು ಇರುತ್ತೆ. ಆದರೆ ಅದನ್ನು ಬಿಟ್ಟು ಪಕ್ಷ ಹೈಕಮಾಂಡ್ ತೀರ್ಮಾನ ತೊಗೊಳುತ್ತೆ ಯಾರೇನು ಮಾಡಬೇಕಂತ. ನಾವೆಲ್ಲ ಕಾಂಗ್ರೆಸ್ ಟಿಕೆಟ್ ಎಲೆಕ್ಟ್ ಆಗಿ ಬಂದಿರೋರು ನಾವು. ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಬರ್ತಾರೆ ಅದರಲ್ಲಿ. ಬರೀ ಒಬ್ಬರು ಅಂತ ಇಬ್ಬರು ಅಂತ ಅಲ್ಲ. ಪಾರ್ಟಿ ಡಿಸಿಪ್ಲಿನ್ ಹ್ಯಾಸ್ ಟು ಬಿ ಮೇಂಟೈನ್. ಅದರಿಂದ ಅದರಲ್ಲಿ ಆ ವಿಚಾರ ಅವ್ರು ಏನು ಹೇಳಿದ್ರು, ನಾವೆಲ್ಲ ಕಾಂಗ್ರೆಸ್ನವರು ಅಂತ ಡೆಫಿನೆಟ್ಲಿ ಆಲ್ ಕಾಂಗ್ರೆಸ್ ಮ್ಯಾನ್. ಅದರಿಂದ ಅದ್ರ ಬಗ್ಗೆ ಏನು
ವ್ಯಾಖ್ಯಾನ ಮಾಡೋದು ಸರಿ. ಈ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತದೆ. ನೋಡಿ 2ನೇ ಬಾರಿ ಹೇಳ್ತಾನೆ, ಖರ್ಗೆ ಸಾಹೇಬ್ರು ಹೇಳಿದ್ರಲ್ಲ ಮಾತಾಡಲೇಬೇಡಿ ಅಂತ, ನೀವು ಪದೇ ಪದೇ ನನಗೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬಲ ಇಲ್ಲ ಅಂತ ಸ್ವತಃ ಸಿದ್ದರಾಮಯ್ಯ ಅಲ್ಲ ಕರೆಕ್ಟ್. ನಾನು ಒಂದು ಹೇಳಿದ್ನಲ್ಲ, ಈಗ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ದಾರೆ ಯಾವುದು ಈ ಪಾರ್ಟಿ ಪ್ರಮುಖ ವಿಚಾರಗಳು, ಮಹತ್ವ ವಿಚಾರಗಳ ಬಗ್ಗೆ ದಯವಿಟ್ಟು ಚರ್ಚೆ ಮಾಡಬೇಡಿ. ಮಾಡಂಗಿದ್ರೆ ನೀವು ಕೂತ್ಕೊಂಡು ಅವ್ರಿಗೆ ಮಾತಾಡಿ, ಜನರಲ್ ಸೆಕ್ರೆಟರಿ ಇರ್ತಾರೆ ಅವ್ರ ಹತ್ರ ಮಾತಾಡಿ, ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಕರ್ನಾಟಕದ ಇದ್ದಾರೆ ಖರ್ಗೆ ಸಾಹೇಬ್ರ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ನಾವೇನು ನಮ್ಮ ಭಾವನೆಗಳೇನಿದೆ ಅದನ್ನು ಹೈಕಮಾಂಡ್ ತಿಳಿಸಿದ್ವಿ. ಒಟ್ಟಾರೆ ಯಾವುದೋ ನಿಮಗೆ ಟೆನ್ಷನ್ ಏನಿದೆ ಅಷ್ಟು ಟೆನ್ಷನ್ನು ನಮಗೇನು ಕಾಣೋದಿಲ್ಲ. ನಾವು ಒಟ್ಟಾಗಿದ್ದೀವಿ. ಸರ್ಕಾರ ಜನ ಇವತ್ತು ಸುಮಾರು 140 ಸೀಟ್ ಕೊಟ್ಟಿದ್ದಾರೆ. ನಾವು 5 ವರ್ಷ ಸರ್ಕಾರ ನಡೆಸ್ತೀವಿ. ಇನ್ನು 2028 ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ, ಇದು ವಿಶ್ವಾಸ ಇತ್ತು. ಸೆಪ್ಟೆಂಬರ್ಗೆ ಮತ್ತೆ ಕ್ರಾಂತಿ ಆಗುತ್ತೆ ಅಂತೇಳಿ ನಿಮ್ಮ ಸಚಿವರು ಹೇಳಿದ್ದಾರೆ. ಅದೇ ಇದು ಭಗವತ್ ಅವ್ರದ್ದು ಕ್ರಾಂತಿ ಮಾಡ್ತಾ ಇರೋದು, ಅದೇ ಹೇಳಿರೋದು ರಾಜಣ್ಣ. ಬಿ ಜೆ ಪಿಯಲ್ಲೂ ಕ್ರಾಂತಿ ಆಗತ್ತಂತ. ಸೊ ಬಿ ಜೆ ಪಿ ಕ್ರಾಂತಿ ಅಂತ ಹೇಳಿದ್ರೆ ನರೇಂದ್ರ ಮೋದಿಯ ರಾಜೀನಾಮೆ. ನಿಮ್ಮಲ್ಲಿ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ತೋರಿಸಲ್ಲ ನಾನು. ರಾಜಣ್ಣ ಹೇಳಿದ್ದಾರೆ ಬರೀ ಕಾಂಗ್ರೆಸ್ ಬಗ್ಗೆ ಅಲ್ಲ, ಬಿ ಜೆ ಪಿಯಲ್ಲೂ ಆಗತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಕ್ರಾಂತಿ ಅದೆಲ್ಲ ಆಗೋದು. ನಮ್ಮಲ್ಲಿ ಇವಾಗ ಶಾಂತಿ ಇದೆ. ಯಾವ ಕ್ರಾಂತಿ ಆಗಲ್ಲ, ಯಾವ ಕ್ರಾಂತಿ ಆಗಲ್ಲ ನಮ್ಮಲ್ಲಿ. ನಾವೆಲ್ಲ ಇದೆ, ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗುತ್ತೆ, ವಿಶ್ಲೇಷಣೆ ಆಗುತ್ತೆ. ಅದು ಕೂಡ ನಮ್ಮ KPCC ಅದ್ರ ಬಗ್ಗೆ ಪಾರ್ಟಿ ಹೈಕಮಾಂಡ್ ಮಾತಾಡೋದು. ಸದ್ಯಕ್ಕೂ ಚರ್ಚೆ ಇಲ್ಲ.